ಹುಡುಗಿರು ಈ ಟೈಮಲ್ಲಿ ಈ ತರ ಫೋಟೋ ಮಾಡಿ ಮಾಡಿ ಸಾವಿರ ಲಕ್ಷ ಗಟ್ಲೆ ಲೈಕ್ಸ್ ತಗೋತಾವ್ರೆ. ನಾವು ಹುಡುಗರು ಆ ತರ ಮಾಡಕ್ ಆಗಲ್ಲ, ಹುಡುಗಿರ್ ತರ ಮಾಡಕ್ ಆಗಲ್ಲ. ಹುಡುಗರು ಒಟ್ನಲ್ಲಿ ಹುಡುಗರು ಅವ್ರದೇ ಸ್ಟೈಲ್ ಅಲ್ಲಿ ಮಾಡಬಹುದು. ಇಲ್ಲಿ ನೋಡ್ತಾ ಇದ್ದೀರಾ, ನೀವು ಹಂಗೆ ಮಾಡಬಹುದು. ನಾನು ನನ್ನ ಫೋಟೋ ಎಷ್ಟು ತರ ಇಮೇಜ್ ಮಾಡಿದೀನಿ ನೀವು ನೋಡಬಹುದು. ನೀವು ಇದಕ್ಕಿಂತ ಚೆನ್ನಾಗಿರೋದು ಇಮೇಜ್ ಕ್ರಿಯೇಟ್ ಮಾಡಬಹುದು. ಜಾಸ್ತಿ ಟೈಮ್ ಎಡ್ಸಲ್ಲ ಗುರು, ಒಂದೇ ಒಂದ್ ಕ್ಲಿಕ್ ಅಲ್ಲಿ ಮಾಡಬಹುದು. ಈ ವಿಡಿಯೋದಲ್ಲಿ ನಾನು ನಿಮಗೆ 10-15 ತರದ ಫೋಟೋ ಕ್ರಿಯೇಟ್ ಮಾಡೋದು ಹೇಳ್ಕೊಡ್ತೀನಿ. ಅದೆಲ್ಲ ಮಾಡೋದ್ಕಿಂತ ಮೊದಲು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ಪ್ರಾಂಪ್ಟ್ ಕೊಡ್ತೀನಿ ಫೋಟೋ ಕ್ರಿಯೇಟ್ ಮಾಡೋದು. ನಡೀರಿ ಈಗ ಹೇಳ್ತೀನಿ ಈ ತರ ಇಮೇಜ್ ಹೆಂಗ್ ಕ್ರಿಯೇಟ್ ಮಾಡೋದಂತ. ಮೊದಲು ಜೆಮಿನಿ ಆಪ್ ಓಪನ್ ಮಾಡ್ಕೊಳ್ಳಿ. ನಿಮ್ ಫೋನ್ ಅಲ್ಲಿ ಇಲ್ಲ ಅಂದ್ರೆ ಗೂಗಲ್ ಇಂದ ಡೈರೆಕ್ಟ್ ಹೋಗಿ ಓಪನ್ ಮಾಡ್ಕೊಳ್ಳಿ ಜೆಮಿನಿ ಆಪ್. ಓಪನ್ ಮಾಡಿದ್ಮೇಲೆ ಫಸ್ಟ್ ಈ ತರ ಸ್ಕ್ರೀನ್ ತೋರಿಸುತ್ತೆ. ಆಮೇಲೆ ಇಲ್ಲಿ ಪ್ಲಸ್ ಮಾರ್ಕ್ ತೋರಿಸ್ತೈತಲ್ಲ ಅದ್ಮಿ. ಆಮೇಲೆ ಇಲ್ಲಿ ಗ್ಯಾಲರಿ ಅಂತ ಐತಲ್ಲ, ಅದು ಟಚ್ ಮಾಡಿ ಎಲ್ಲಾ ಫೋಟೋಸ್ ನಿಮ್ದು ಓಪನ್ ಆಗುತ್ತೆ. ಗ್ಯಾಲರಿಲಿ ಇರೋದು ನಿಮಗೆ ಯಾವ್ದು ಫೋಟೋ ಚೆನ್ನಾಗಿರುತ್ತೆ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಈ ಫೋಟೋ ಸೆಲೆಕ್ಟ್ ಮಾಡ್ಕೋತೀನಿ. ಫೋಟೋ ಸೆಲೆಕ್ಟ್ ಮಾಡಿದ್ಮೇಲೆ ಡನ್ ಐತಲ್ಲ, ಅದು ಅದ್ಮಿ. ಅದ್ ಹಾಕಿದ್ಮೇಲೆ ಪ್ರಾಂಪ್ಟ್ ಹಾಕ್ಬೇಕಿಲ್ಲಿ ನಂತ ಸುಮಾರು ಎಡಿಟ್ ಮಾಡಿದ್ದೀನಿ ನಾನು. ಅದಕ್ಕೆ ನಂತ ಸುಮಾರು ಪ್ರಾಂಪ್ಟ್ ಐತೆ, ನಾನು ಹಾಕ್ತಾ ಇದ್ದೀನಿ ಪ್ರಾಂಪ್ಟ್ ಈಗ. ಇದು ಅದ್ ಹಾಕಿದ್ಮೇಲೆ ಒಂದ್ 5 10 ಸೆಕೆಂಡ್ ವೇಟ್ ಮಾಡ್ಬೇಕಾಗುತ್ತೆ. ಕ್ರಿಯೇಟ್ ಆಗೋ ತನಕ ಲೈಕ್ ಸಬ್ಸ್ಕ್ರೈಬ್ ಮಾಡ್ಬಿರಿ. ನೋಡಿ ಗೈಸ್, ಇಮೇಜ್ ಕ್ರಿಯೇಟ್ ಆಗಿ ಬಂತು. 4K ಕ್ರಿಯೇಟ್ ಆಗೋದಿದು. ನೋಡಿ ಗೈಸ್, ಇನ್ನೊಂದು ಫೋಟೋ ಎಡಿಟ್ ಮಾಡಿ ತೋರಿಸ್ತೀನಿ ನಿಮಗೆ. ಅದ್ರಲ್ಲೇ ಹೇಳಿದ್ದೀನಲ್ಲ ಹಂಗೆ ಸೇಮ್ ಗ್ಯಾಲರಿ ಓಪನ್ ಮಾಡ್ಕೊಂಡು ಅದ್ರಲ್ಲಿ ನಿಮಗೆ ಯಾವ್ದು ಫೋಟೋ ಬೇಕೋ ಅದು ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಈ ಫೋಟೋ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಡನ್ ಐತಲ್ಲ, ಅದು ಅಮುಕ್ಬೇಕು. ಅದಾದ್ಮೇಲೆ ಅಲ್ಲಿ ಒಂದು ಪ್ರಾಂಪ್ಟ್ ಹಾಕ್ಬೇಕಾಗುತ್ತೆ. ನಂತ ಸುಮಾರು ಪ್ರಾಂಪ್ಟ್ ಅವೆ. ನಿಮಗೆ ಲಾಸ್ಟ್ ಅಲ್ಲಿ ಪ್ರಾಂಪ್ಟ್ ಕೊಡ್ತೀನಿ. ಪ್ರಾಂಪ್ಟ್ ಹಾಕಿದ್ಮೇಲೆ ಒಂದು 10 ಸೆಕೆಂಡ್ ವೇಟ್ ಮಾಡಬೇಕಾಗುತ್ತೆ ಗಾಯ್ಸ್. 10 ಸೆಕೆಂಡ್ ಆದ್ಮೇಲೆ ಅದೇ ಫೋಟೋ ಕ್ರಿಯೇಟ್ ಆಗಿ ಬರುತ್ತೆ. ನೋಡಿ ಗಾಯ್ಸ್, ಯಾವ ರೀತಿ ಇಮೇಜ್ ಕ್ರಿಯೇಟ್ ಆಗಿ ಬಂದೈತೆ, ಎಷ್ಟು ಕ್ಲಿಯರ್ ಇಮೇಜ್ ಕ್ರಿಯೇಟ್ ಆಗಿ ಬಂದೈತೆ. 4K ಅಲ್ಲಿ ಇಮೇಜ್ ಕ್ರಿಯೇಟ್ ಆಗಿ ಬಂದಿರೋದು ಇದು. ಕ್ರಿಯೇಟ್ ಮಾಡಿದ್ಮೇಲೆ ಸೇವ್ ಮಾಡೋದು ಆಪ್ಷನ್ ತೋರಿಸ್ತೈತೆ ನೋಡಿ ಗಾಯ್ಸ್. ಅದಾದ್ಮೇಲೆ ಸೇವ್ ಆಗುತ್ತೆ ನಿಮ್ಮ ಫೋಟೋ ನಿಮ್ಮ ಗ್ಯಾಲರಿಗೆ. ನಿಮಗೆ ಪ್ರಾಂಪ್ಟ್ ಬೇಕು ಅಂದ್ರೆ ಇಲ್ಲಿ ನೋಡಿ ಗಾಯ್ಸ್, ಸ್ಕ್ರೀನ್ ಮೇಲೆ ಬರ್ತಾ ಇರ್ಬೋದು ಪ್ರಾಂಪ್ಟ್ಗಳು. ಸುಮಾರು ಪ್ರಾಂಪ್ಟ್ಗಳು ಕೊಟ್ಟಿದ್ದೀನಿ. ನಿಮಗೆ ಯಾವ್ದು ಬೇಕೋ ಅದು ಸ್ಕ್ರೀನ್ ಶಾಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಗಾಯ್ಸ್.